ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಕಾಮತ್ ಅವರು ಆದಿಯವರಿಗೆ ಮತ್ತೆ ಕನ್ನಿಕಾ ಅವ್ರಿಗೆ ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಸಹ ಸೇರಿಸಿ ಸೀರೆನ ಸೆಲೆಕ್ಟ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಇಬ್ರು ಸಹ ಬಂದ್ಬಿಟ್ಟು ಒಂದು ಸೀರೆನ ಸೆಲೆಕ್ಟ್ ಮಾಡ್ತಾರೆ. ಸೀರೆನ ಸೆಲೆಕ್ಟ್ ಮಾಡಿಬಿಟ್ಟು ಕಾಮತ್ ಅವ್ರಿಗೆ ಆದಿಯವರು ಕೊಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ತುಂಬಾನೇ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ ನೀನು. ಅವಾಗ ಆದಿಯವರು ಹೇಳ್ತಾರೆ, ಹೌದು ನಾನು ಯಾವಾಗಲೂ ತುಂಬಾನೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಆ ಬಾಗಿನ ಮುಖವಾಡನ ಬಾಯಿಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಅವ್ರು ಹೇಳ್ತಾರೆ, ಸರಿ ನೀವಿಬ್ಬರೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಆದಿಯವರು ಹೇಳ್ತಾರೆ, ನೋ ವೇ, ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅವಾಗ ಕನ್ನಿಗವರು ಹೇಳ್ತಾರೆ, ಬೇಕಾದ್ರೆ ಕಿಶನ್ಗೆ ಹೇಳಿ ಅವನು ಹೋಗ್ತಾ ಕೊಟ್ಬಿಟ್ಟು ಬರ್ತಾನೆ ಈ ಸೀರೆನ, ಬ್ರೋಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ದೀರಾ ಅಂತ ಹೇಳಿದಾಗ, ನೋಡು ಕಿಶನ್ ಮನೆಗೆ ಪದೇ ಪದೇ ಹೋಗೋದು ಸರಿ ಬರಲ್ಲ, ಹಾಗಾಗಿ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸೊ ಇದಾದ ನಂತರ ಅವರು ಸರಿ ಅಂತ ಹೇಳ್ಬಿಟ್ಟು ಆ ಸೀರೆನ ಇಸ್ಕೊಂಡು ಹೊರಡ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಭಾಗ್ಯವ್ರಿಗೆಲ್ಲ ಸಹ ಲಿಸ್ಟನ್ನು ರೆಡಿ ಮಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರು ಅವ್ರಿಗೆ ಫೋನ್ ಮಾಡಿಬಿಟ್ಟು, ಏನು ಮಾಡ್ತಿದ್ದೀರಿ, ಎಲ್ಲರೂ ತಯಾರಿ ಹೇಗಿದೆ ಅಂತ ಹೇಳಿದಾಗ, ಏನಿಲ್ಲ ಸರ್, ಅದೇ ಎಂಗೇಜ್ಮೆಂಟ್ ನಾಳೆನೇ ಅಲ್ವಾ, ಸೊ ತುಂಬಾ ತಯಾರಿ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದಾಗ, ನನ್ನನ್ನು ಕ್ಷಮಿಸಬೇಕು, ನಾಳೆನೇ ಒಳ್ಳೆ ಮುಹೂರ್ತ ಅಂದರು, ಅದಕ್ಕೆ ನಾಳೆನೇ ಏರಿಸ್ಬಿಟ್ವಿ, ಹಾಗಾಗಿ ನಿಮಗೆ ತಡಬಡ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ, ಪರವಾಗಿಲ್ಲ ಸರ್, ಇಲ್ಲ. ಅವಾಗ ಕಾಮತ್ ಅವ್ರು ಹೇಳ್ತಾರೆ, ನಾನು ಫೋನ್ ಮಾಡೋದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ಸೊಸೆ ಇದ್ದಾಳಲ್ಲ, ಅದೇ ಆ ಪೂಜಾ, ಅವಳಿಗೆ ನಾನು ಒಂದು ಸೀರೆನ ಕಳಿಸಿದ್ದೆ, ಆ ಸೀರೆನ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಸಹ ತುಂಬಾ ಖುಷಿಯಿಂದ ಹೋಗ್ಬಿಟ್ಟು ಬಾಕ್ಲ ಹತ್ರ ನೋಡ್ತಾ ಇರ್ತಾರೆ. ಸೊ ಯಾರು ಸೀರೆ ಎತ್ತಾ ಇದ್ದಾರೆ ಅಂತ. ಇಲ್ಲಿ ಆದಿ ಮತ್ತು ಕನಿಕ್ ಅವರಿಬ್ಬರೂ ಸಹ ಪೂಜನ್ಗೋಸ್ಕರ ಸೀರೆನ ತಗೊಬರ್ತಾ ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಭಾಗ್ಯವರಂತೂ ತುಂಬಾನೇ ಶಾಕ್ ಆಗ್ತಾರೆ, ಏನು ಇವರಿಬ್ರು ಸೀರೆ ತಂದಿದ್ದೀರಾ ಅಂತ. ಸೊ ಎಲ್ಲರೂ ಸಹ ಅವ್ರನ್ನ ಒಳಗಡೆ ವೆಲ್ಕಮ್ ಮಾಡಿ ಆದಿಯವರು ಮತ್ತೆ ಕನಿಕ್ ಅವ್ರನ್ನ ಕೂರಿಸ್ತಾರೆ. ಕೂರಿಸ್ಬಿಟ್ಟು ತುಂಬಾನೇ ಖುಷಿಯಿಂದ ಮಾತಾಡಿಸ್ತಾ ಇರ್ತಾರೆ. ಅವಾಗ ಆದಿಯವರು ಹೇಳ್ತಾರೆ, ನೋಡಮ್ಮ, ಇದು ನಮ್ಮ ಸಂಪ್ರದಾಯ, ಅಪ್ಪ ಕೊಟ್ಟು ಕಳಿಸಿದ್ದಾರೆ, ತಗೋ ಪೂಜಾ ಅಂತ ಹೇಳ್ಬಿಟ್ಟು ಸೀರೆನ ಎತ್ಕೊಂಡು ಸೀರೆನ ಪೂಜೆಗೆ ಕೊಡ್ತಾರೆ. ಅವಾಗ ಪೂಜೆ ಬಂದು ಇಸ್ಕೋತಾರೆ. ಇದನ್ನೆಲ್ಲ ಭಾಗ್ಯವ್ರು ನೋಡಿ ತುಂಬಾನೇ ಶಾಕ್ ಆಗ್ತಿರ್ತಾರೆ. ಸೊ ಅವಾಗ ಆದಿಯವರಂತೂ ತುಂಬಾನೇ ಖುಷಿಯಿಂದ ಸೀರೆನ ಕೊಟ್ಬಿಟ್ಟು ಕನಿಕ್ ಅವ್ರನ್ನು ಸಹ ಇಬ್ರು ಸಹ ಸೀರೆನ ಕೊಟ್ಬಿಟ್ಟು ಅಲ್ಲಿಂದ ಹೊರಡೋ ತಯಾರಿ ಮಾಡ್ಕೋತಾರೆ. ಇನ್ನು ಈ ಕಡೆ ಇವ್ರು ಹೇಳ್ತಾರೆ, ಊಟ ಮಾಡ್ಕೊಂಡು ಹೋಗ್ಬೋದಾ ಅಂತ ಹೇಳಿದಾಗ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಬ್ಬರೂ ಸಹ ಮಾತಾಡ್ಕೊಂಡು ಪೂಜೆಗೆ ಸೀರೆನ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಈ ಕಡೆ ಭಾಗ್ಯವರು ಅವ್ರನ್ನ ಅರ್ಧ ದಾರಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇರಬೇಕಾದ್ರೆ ಕನಿಕ್ ಅವ್ರು ಹೇಳ್ತಾರೆ, ನೋಡಿ ಭಾಗ್ಯ, ನಮಗೆ ಬಂದಿರೋರಿಗೆ ಹೋಗೋ ದಾರಿನೂ ಗೊತ್ತಾಗಿರುತ್ತೆ, ನೀವೇನು ಬರೋದು ಬೇಡ, ಫಾರ್ಮಾಲಿಟೀಸ್ ಏನು ಬೇಡ ಅಂತ ಹೇಳಿದಾಗ ತುಂಬಾನೇ ಶಾಕ್ ಆಗ್ತಾರೆ. ಇನ್ನು ಈ ಕಡೆ ಆದಿಯವರು ಹೇಳ್ತಿರ್ತಾರೆ, ನಾನೇ ಬಂದು ಸೀರೆನ ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತಲ್ಲ, ನನಗೆ ಯಾವತ್ತು ಈ ಮದುವೆ ಇಷ್ಟ ಇಲ್ಲ, ಈ ಮದುವೆ ನನಗೆ ಇಷ್ಟನೇ ಇಲ್ಲ, ನಾನು ಈ ಮದುವೆ ಕ್ಯಾನ್ಸಲ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಗ್ತಾ ಇರ್ತಾರೆ. ಅದಾದ ನಂತರ ಹೇಳ್ತಿರ್ತಾರೆ, ನೋಡಿ, ನಾನು ಇವಾಗ ಬಂದು ಮನೇಲಿ ಸೀರೆ ಕೊಟ್ಬಿಟ್ಟು ಇಷ್ಟೊಂದು ಖುಷಿಯಾಗಿ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನೀವು ಯಾವತ್ತೂ ಥಿಂಕ್ ಮಾಡಬೇಡಿ ನೀನು ಗೆದ್ದೆ ಅಂತ, ನೀವು ಯಾವತ್ತೂ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಆದಿಯವರು ವಾರ್ನ್ ಮಾಡ್ತಿರ್ತಾರೆ. ಇನ್ನೇ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯವರಂತೂ ತುಂಬಾ ಶಾಕಿಂದ ನಿಂತಿರ್ತಾರೆ. ಅವಾಗ ಭಾಗ್ಯವ್ರ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ, ಇವ್ರು ನೋಡಿದ್ರೆ ಎಂಗೇಜ್ಮೆಂಟ್ ಸೀರೆ ಕಳಿಸಿದ್ದಾರೆ ಕಾಮತ್ ಸರ್, ಇವ್ರು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾರೆ, ಮನೇಲಿ ನೋಡಿದ್ರೆ ಎಲ್ಲ ಸಹ ತಯಾರಿ ಮಾಡ್ಕೊತಾ ಇದ್ದೀವಿ, ಏನಾಗುತ್ತೋ ಎತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಭಾಗ್ಯವರಂತೂ ತುಂಬಾ ಬೇಜಾರಿಂದ ನಿಂತಿರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.